ಶ್ರೀ ಗುರುಭ್ಯೋ ನಮಃ. ನಿಮ್ಮೆಲ್ಲರಿಗೂ ತಿಳಿದಂತೆ ಕಾರ್ತಿಕ ಪುರಾಣವನ್ನು ನಾವು ದಿನನಿತ್ಯ ನೋಡುತ್ತಾ ಬರುತ್ತಿದ್ದೇವೆ. 12ನೇ ಅಧ್ಯಾಯದಲ್ಲಿ ನಾವು ಸಾಲಗ್ರಾಮದ ದಾನದ ಪ್ರಭಾವವನ್ನು ನೋಡಿದೆವು. ಇವತ್ತಿನ ದಿನ 13ನೇ ಅಧ್ಯಾಯದಲ್ಲಿ ಕನ್ಯಾದಾನದ ಫಲವು ಹೇಗಿದೆ, ಅದರ ಮಹತ್ವವೇನು ಎಂಬುದನ್ನು ನಾವು ನೋಡೋಣ. ಕಾಲ ಕಾಲ ಕಾಲದಹನ ಕಾಶಿನಾಥ ಪಾಹಿ ಮಾಂ, ವಿಶಾಲಾಕ್ಷಿ ಅಂಬಾ ಸಹಿತ ವಿಶ್ವನಾಥ ರಕ್ಷ ಮಾಂ. ಕಾಲ ಕಾಲ ಕಾಲದಹನ ಕಾಶಿನಾಥ ಪಾಹಿ ಮಾಂ. ವಸಿಷ್ಠ ಮಹಾಮುನಿಗಳು ಮತ್ತೆ ಜನಕ ಮಹಾರಾಜನನ್ನು ಕುರಿತು, ಎಲೆ ಮಿಥಿಲಾದೀಪನೆ, ಕಾರ್ತಿಕ ಮಾಸದಲ್ಲಿ ಮುಖ್ಯವಾಗಿ ಮಾಡಬೇಕಾದ ಕೆಲವು ಧರ್ಮಗಳನ್ನು ಹೇಳು. ಪೂರ್ವಕಾಲದಲ್ಲಿ ಪಾಪ ಭೀತಿಯುಳ್ಳವನ, ಸಂಸಾರ ಭಯವುಳ್ಳವನ ಮೇಲ್ಮೆಗಾಗಿ ಉಪಯೋಗಕ್ಕೆ ಬರುವಂಥ ಕೆಲವು ಧರ್ಮಗಳನ್ನು ನಮ್ಮ ತಂದೆ ಹೇಳುತ್ತಿದ್ದುದನ್ನು ನಾನು ಕೇಳಿದ್ದೇನೆ. ಅದನ್ನು ನಾನು ಈಗ ಹೇಳುತ್ತೇನೆ. ಅಂಥ ಧರ್ಮಗಳನ್ನು ತಿಳಿದವನು ಇತರರಿಗೆ ಹೇಳಿದರೆ ಮಹಾಪಾತಕಗಳು ನಾಶವಾಗುವವು. ಕಾರ್ತಿಕ ಮಾಸದಲ್ಲಿ ನದಿ ಸ್ನಾನವು ಶ್ರೇಷ್ಠವೆಂದು, ಅದಕ್ಕಿಂತ ಕನ್ಯಾದಾನ ಮಾಡುವುದು ಶ್ರೇಷ್ಠತಮವೆಂದು, ಅದಕ್ಕಿಂತ ಸದಾಚಾರವುಳ್ಳವನಾದ ಬಡ ಕುಟುಂಬದ ಬ್ರಾಹ್ಮಣ ಬಾಲಕನಿಗೆ ಉಪನಯನ ಮಾಡುವುದು ಶ್ರೇಷ್ಠತಮವು. ಉಪನಯಕ್ಕೆ ಬೇಕಾದ ಸಹಾಯ ನಾವು ಮಾಡಿದರೆ ಮಹಾಪಾತಕಗಳು ಕೂಡ ನಶಿಸುವವು. ಇನ್ನು ವೇದಾಧ್ಯಯನಕ್ಕೆ ಬೇಕಾದ ಧನ ಸಹಾಯವನ್ನು ಮಾಡಿದರೆ ಪುಣ್ಯ ಲಭಿಸುವುದು. 1,00,000 ಕೆರೆಗಳು ತೋಡಿಸಿದ್ದ ಫಲ, ಅನೇಕ ಮೆಟ್ಟಿಲು ಬಾಗಿಲುಗಳನ್ನು ಇಡಿಸಿದ್ದ ಫಲ, 100 ಅರಳಿ ಮರಗಳನ್ನು ನೆಟ್ಟು ಪೋಷಿಸಿದ್ದ ಫಲವು, ಪರರು ತನ್ನಲ್ಲಿ ಬಚ್ಚಿಟ್ಟಿದ್ದ ಆಭರಣಗಳನ್ನು ಮತ್ತೆ ಅವರಿಗೆ ತಲುಪಿಸಿದ್ದ ಫಲವು, ಉಪನಯನಕ್ಕೆ ಧನ ಸಹಾಯ ಮಾಡಿದ್ದ ಪುಣ್ಯಕ್ಕೆ ಸಮಾನವಾದದ್ದು. ಉಪನಯನಕ್ಕೆ ಕಾರ್ತಿಕ ಮಾಸದಲ್ಲಿ ಧನ ಸಹಾಯ ಮಾಡಿದವರ ಫಲವು ಹೆಚ್ಚು ಶ್ರೇಷ್ಠತಮವಾದದ್ದು ಎಂದು ಮುನೀಶ್ವರರು ಕೂಡ ಹೇಳಿದ್ದಾರೆ. ಆದುದರಿಂದ ಸಾಧುಗಳಿಂದ ಬ್ರಾಹ್ಮಣ ಬಾಲಕರಿಗೆ ಮಾಘ ವೈಶಾಖ ಮಾಸಗಳಲ್ಲಿ ಉಪನಯನವನ್ನು ಮಾಡಿಸಿದವರ ಸುಕೃತಕ್ಕೆ ಫಲವಿಷ್ಟೇ ಎಂದು ಹೇಳಲು ಅಸಾಧ್ಯ. ಇದಿಷ್ಟೇ ಅಲ್ಲದೆ ಕನ್ಯಾದಾನ ಮಾಡಿದವರು, ಕನ್ಯಾದಾನಕ್ಕೆ ಧನ ಸಹಾಯ ಮಾಡಿದವರು ತಾವೇ ಅಲ್ಲದೆ ತಮ್ಮ ಪಿತ್ರಾದಿಗಳೂ ಕೂಡ ಮುಕ್ತರಾಗುವರು. ಉದಾಹರಣೆಗಾಗಿ ಒಂದು ಪುರಾಣ ಇತಿಹಾಸದ ಕಥವನ್ನು ಹೇಳುವೆನು, ಆಲಿಸು. ದ್ವಾಪರ ಯುಗದಲ್ಲಿ ವಂಗೇದೇಶಿಯನಾದ ಒಬ್ಬ ರಾಜನಿದ್ದನು. ಆತನ ಅಧಿಕ ಬಲಶಾಲಿಯೂ ದುರ್ಮಾರ್ಗಿಯೂ ಆಗಿದ್ದನು. ಆತನ ಹೆಸರು ಸುವೀರ. ಆ ನರೇಂದ್ರನಿಗೆ ಅತಿರೂಪವತಿ ಆದ ಒಂದು ರಾಣಿಯೂ ಸಹ ಇದ್ದಳು. ಒಂದಾನೊಂದು ದಿನ ರಾಜನು ಶತ್ರು ರಾಜರಿಂದ ಪರಾಜಿತನಾಗಿ ಓಡಿಸಲ್ಪಟ್ಟು ತನ್ನ ಪ್ರೇಯಸಿಯೊಂದಿಗೆ ವಿಪಿನವನ್ನು ಸೇರಿದನು. ಅಲ್ಲಿ ಆತನು ಧನಹೀನನಾಗುವುದರಿಂದ ಅಧಿಕ ಬಾಧೆಯಿಂದ ಅನುಭವಿಸುತ್ತಾ ನರ್ಮದಾ ನದಿ ತೀರಕ್ಕೆ ಬಂದು ಅಲ್ಲಿ ಒಂದು ಕುಟೀರವನ್ನು ನಿರ್ಮಿಸಿಕೊಂಡು ಸಿಕ್ಕಿದ ಫಲಾದಿಗಳನ್ನು ಭುಜಿಸುತ್ತಾ ಕಾಲ ಕಳೆಯುತ್ತಿದ್ದನು. ಹೀಗಿರಲು ಆತನ ಪತಿಯು ಗರ್ಭಿಣಿಯಾದಳು. 10ನೆಯ ತಿಂಗಳಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಜನ್ಮ ತಾಳಿದಳು. ತಾಯಿ ತಂದೆಯರು ಆ ಮಗುವನ್ನು ಅತ್ಯಂತ ಉತ್ಸಾಹದಿಂದ ಬೆಳೆಸುತ್ತಿದ್ದರು. ಹೀಗಿರಲು ಆಕೆ 8 ವರ್ಷದವಳಾದಳು. ಈ ರೀತಿ ಇರಲು ಒಬ್ಬ ವಾನಪ್ರಸ್ಥಾಶ್ರಮಕ್ಕೆ ಸೇರಿದವನ ಪುತ್ರನು ಆಕೆಯನ್ನು ನೋಡಿ ವಿವಾಹವನ್ನು ಮಾಡಿಕೊಳ್ಳುತ್ತೇನೆ ಎಂದು ಮನೋಭಿಷ್ಟವನ್ನು ತಿಳಿಸಿದನು. ತದನಂತರ ಆ ಬಾಲಕನು ಈ ವಿಷಯವನ್ನು ಆ ರಾಜನಿಗೆ ತಿಳಿಸಲಾಗಿ, ರಾಜನು, ಎಲೆ ಮುನಿ ಬಾಲಕನೇ, ನೀನು ನನಗೆ ಸ್ವಲ್ಪ ಧನವನ್ನು ಕೊಟ್ಟು ನನ್ನ ಪುತ್ರಿಯನ್ನು ವಿವಾಹ ಮಾಡಿಕೊ ಎಂದನು. ಆದರೆ ಆ ಬಾಲಕನು, ನನ್ನಲ್ಲಿ ಯಾವ ಧನವೂ ಇಲ್ಲದಿದ್ದುದರಿಂದ ಆ ನದಿ ತೀರದಲ್ಲಿ ಘೋರ ತಪಸ್ಸನ್ನು ಆಚರಿಸಿ ಆ ತಪಸ್ಸಿನ ಪ್ರಭಾವದಿಂದ ಸ್ವಲ್ಪ ಧನವನ್ನು ಕೂಡಿಸಿ ಆ ಒಂದು ಸುವೀರನಿಗೆ ಕೊಟ್ಟು ಅವರ ಮಗಳನ್ನು ಮದುವೆಯಾದನು. ಕೆಲ ಕಾಲ ನಂತರ ಆಕೆಯು ಯೌವನವತಿಯಾದಳು. ಅವಳೊಂದಿಗೆ ಆ ಮುನಿಕುಮಾರನು ಸರ್ವ ಸೌಖ್ಯಗಳನ್ನು ಅನುಭವಿಸುತ್ತಿದ್ದನು. ತದನಂತರ ಇಲ್ಲಿ ಸುವೀರನು ಮಗಳನ್ನು ಕೊಟ್ಟು ಹಣ ಸಂಪಾದಿಸಿದ್ದ ಹಣದಿಂದ ಕಾಲ ಕಳೆಯುತ್ತಿದ್ದನು. ಹೀಗಿರುವಲ್ಲಿ ಇನ್ನೊಬ್ಬ ಮಗಳು ಹುಟ್ಟಿದಳು. ಈ ಮಗಳನ್ನು ಸಹ ದಾನ ಮಾಡಿ ಹಣವನ್ನು ಗಳಿಸಬಹುದು ಎಂಬುದು ಅವನ ಯೋಚನೆಯಾಗಿತ್ತು. ಹೀಗಿರಲು ಒಂದು ದಿನ ಒಬ್ಬ ಸನ್ಯಾಸಿಯು ನರ್ಮದಾ ನದಿಗೆ ಸ್ನಾನಾರ್ಥವಾಗಿ ಬಂದು ಸಮೀಪದಲ್ಲಿದ್ದ ಸುವೀರನ ಕುಟೀರಕ್ಕೆ ಬಂದು ಅವನ ಸಂಭಾಷಣೆಯನ್ನು ನಡೆಸಿದನು. ನೀವು ಯಾರು? ಏತಕ್ಕೆ ಈ ವನವಾಸವನ್ನು ಮಾಡುತ್ತಿದ್ದೀರಿ? ನಿಮಗೆ ಎಷ್ಟು ಗಂಡು ಹೆಣ್ಣು ಮಕ್ಕಳು? ಎಂಬುವ ಪ್ರಶ್ನೆಗಳಿಗೆ ಸುವೀರನು ಹೇಳತೊಡಗಿದನು. ಎಲೆ ಮಹಾಮುನಿಗಳೇ, ನಾನು ವಂಗದೇಶದವನು.
ಒಂದಾನೊಂದು ದಿನ ರಾಜ್ಯವನ್ನು ಶತ್ರುಗಳು ಅಪಹರಿಸಿದರು. ಆವತ್ತಿನ ದಿನ ಪತ್ನಿಯೊಂದಿಗೆ ಇಲ್ಲಿ ಬಂದೆನು. ಇಲ್ಲಿ ಕುಟೀರವನ್ನು ಮಾಡಿ ಕಾಲ ಕಳೆಯುತ್ತಿದ್ದನು. ಕಷ್ಟಗಳಿಗೆ ಕಾಲವು ದಾರಿದ್ರ್ಯವೆಂದು, ದುಃಖಕ್ಕೆ ಕಾರಣವು ಪುತ್ರಶೋಕವೆಂದು, ಅದಕ್ಕಿಂತ ಕಷ್ಟವಾದದ್ದು ಭಾರ್ಯ ವಿಯೋಗವೆಂದು ಆರ್ಯರು ಹೇಳಿದ್ದಾರಲ್ಲವೇ. ಆದುದರಿಂದ ರಾಜ್ಯಭ್ರಷ್ಟನಾದ ಮೇಲೆ ಈ ಕಾಡಿನಲ್ಲೇ ಉಳಿದೆನು ಎಂದನು. ನಂತರ ನನಗೆ ಇಲ್ಲಿ 2 ಹೆಣ್ಣು ಮಕ್ಕಳು ಜನಿಸಿದರು. ದೊಡ್ಡ ಮಗಳನ್ನು ಮುನಿಕುಮಾರನಿಗೆ ವಿಕ್ರಯಿಸಿ ಆ ಹಣದಿಂದ ನಾನು ಜೀವನ ನಡೆಸುತ್ತಿದ್ದೆನು ಎಂದು ಹೇಳಿದನು. ಇದನ್ನು ಕೇಳಿದ ಆ ಸನ್ಯಾಸಿಯು, ನೀನು ಮಾಡಿದ ಕೆಲಸವು ಅತ್ಯಂತ ಪಾಪಕರವಾದದ್ದು. ಕನ್ಯಾ ವಿಕ್ರಮಣ ಮಾಡಿದವರು ಅಪಿಪತ್ರವೆಂಬ ನರಕವನ್ನು ಅನುಭವಿಸುವರು. ಈ ಕಾರ್ಯಕ್ಕೆ ಪಿತೃಗಳು ಸಹ ಕೋಪಗೊಂಡು ಸಂತಾನರಹಿತರನ್ನಾಗಿ ಮಾಡುವರು. ಆದ್ದರಿಂದ ಮುಂದೆ ಬರುವ ಕಾರ್ತಿಕ ಮಾಸದಲ್ಲಿ ನಿನ್ನ ದ್ವಿತೀಯ ಪುತ್ರಿಯನ್ನು ಶಕ್ತ್ಯಾನುಸಾರ ಬಂಗಾರದ ಒಡವೆಗಳನ್ನು ಅಲಂಕರಿಸಿ ಸದಾಚಾರ ಸಂಪನ್ನನೂ ಸದ್ಬುದ್ಧಿಯುಳ್ಳವನೂ ಆದವನಿಗೆ ಕನ್ಯಾದಾನವನ್ನು ಮಾಡು. ಆದ್ದರಿಂದ ಗಂಗಾ ಸ್ನಾನ ಫಲವು ವಿಧಿವಿಧಾನಗಳಿಂದ ದಕ್ಷಿಣೆಯೊಂದಿಗೆ ಮಾಡಿದ ದಾನದಿಂದ ಅಶ್ವಮೇಧ ಯಾಗವನ್ನು ಮಾಡಿದ ಪದವು ಲಭಿಸುವುದು ಎಂದು ಹೇಳಿದರು. ಈ ರೀತಿಯಾಗಿ ಸದ್ಬೋಧೆಯನ್ನು ಅನುಸರಿಸುವಂತೆ ಹೇಳಿದ ಸನ್ಯಾಸಿಯನ್ನು ಕುರಿತು ರಾಜನು, ಎಲೆ ಸನ್ಯಾಸಿಯೇ, ಶರೀರ ಸುಖಕ್ಕಿಂತ ದಾನ ಧರ್ಮಗಳು ಹೇಗೆ ಶ್ರೇಷ್ಠವಾಗುವುದು? ಪುಣ್ಯಲೋಕಗಳು ಯಾವ ವಿಧದಲ್ಲಿ ದೇಹ ಸುಖಕ್ಕಿಂತ ಶ್ರೇಷ್ಠವಾಗುವುದು? ಶರೀರಹೀನನು ಯಾವ ಧರ್ಮವನ್ನು ಆಚರಿಸಬಲ್ಲ? ಆದ್ದರಿಂದ ಇದೇ ಉತ್ತಮವೂ ಧರ್ಮವೆಂದು ತಿಳಿದಿದ್ದೇನೆ. ಆದ್ದರಿಂದಲೇ ನಾನು ಕೇಳಿದಷ್ಟು ಧನವನ್ನು ಯಾರು ಕೊಡುವರೋ ಅಂಥವರಿಗೆ ಕೊಟ್ಟು ವಿವಾಹವನ್ನು ಮಾಡುವೆನು ಎಂದು ತಿಳಿಸಿದನು. ಇದೇ ನನ್ನ ಮನೋಭಿಷ್ಟವು. ನಾನು ಕನ್ಯಾದಾನವನ್ನು ಹೇಗೆ ಮಾಡಬೇಕೆಂಬುದನ್ನು ತಿಳಿದುಕೊಳ್ಳಲಿಲ್ಲ. ತಾವು ಬಂದ ಕೆಲಸವನ್ನು ಪೂರ್ತಿಯಾಗಿ ನೆರವೇರಿಸಿಕೊಂಡು ಹೊರಡಬಹುದು ಎಂದು ಹೇಳಿದರು. ಆ ಸನ್ಯಾಸಿಯು ಮೂಢನಿಗೆ ಹೇಳಿದ ಹಿತಬೋಧನೆಯು ಕಿವುಡನಿಗೆ ಶಂಖಧ್ವನಿಯಂಥ ಧ್ವನಿಯಿಂದ ಕೂಗಿದರೂ ಹೇಗೆ ಕೇಳುವುದಿಲ್ಲವೋ, ಈ ರಾಜನಿಗೆ ಹಿತಬೋಧನೆಯು ಅದೇ ರೀತಿ ಆಯಿತು. ಈ ರೀತಿಯಲ್ಲಿ ಸ್ವಲ್ಪ ಕಾಲ ಕಳೆದ ತರುವಾಯ ಸುವೀರನು ಮೃತನಾದನು. ತಕ್ಷಣವೇ ಯಮಭಟರು ಆತನನ್ನು ಕರೆದುಕೊಂಡು ಅಪಿಪತ್ರವೆಂಬ ನರಕಲೋಕಕ್ಕೆ ಬೀಳಿಸಿದರು. ಸುವೀರನು ಪೂರ್ವವಂಶಜನಾದ ಶ್ರುತಕೀರ್ತಿ ಎಂಬ ರಾಜನನ್ನೂ ಕೂಡ ನರಕಲೋಕಕ್ಕೆ ಕರೆತಂದಿದ್ದರು. ಶ್ರುತಕೀರ್ತಿಯು ಧರ್ಮ ಮಾರ್ಗದಿಂದ ಪ್ರಜಾ ಪರಿಪಾಲನೆಯನ್ನು ಮಾಡುತ್ತಾ ತನ್ನ ಜೀವಿತ ಕಾಲದಲ್ಲಿ ಅನೇಕ ಧರ್ಮ ಕಾರ್ಯಗಳನ್ನು ಆಚರಿಸಿ ಮೃತ ಹೊಂದಿದ್ದ ನಂತರ ಸ್ವರ್ಗಲೋಕದ ಸೌಭಾಗ್ಯವನ್ನು ಅನುಭವಿಸುವ ಬದಲು ನಾವು ನರಕಲೋಕಕ್ಕೆ ಬಂದು ಬಿದ್ದಿದ್ದೀನಲ್ಲ ಎಂದುಕೊಂಡು ಇದಕ್ಕೆ ಕಾರಣವೇನೆಂದು ಯಮರಾಜನನ್ನು ಕೇಳಲು, ಅದಕ್ಕೆ ಆಗ ಪ್ರೇತರಾಜನು ಶ್ರುತಕೀರ್ತಿಗೆ ಒಂದು ಉಪಾಯವನ್ನು ಈ ರೀತಿ ತಿಳಿಸಿದರು. ಎಲೆ ರಾಜನೇ, ನೀನು ಪುಣ್ಯಾತ್ಮನೇ. ನಿನ್ನ ವಂಶದವರಿಂದ ಉದ್ಭವನಾದವನು ದುರಾಚಾರವರ್ತಿಯೂ ಆದ ಸುವೀರನು ಕನ್ಯಾ ವಿಗ್ರಹವನ್ನು ಮಾಡಿ ಬಂದ ಹಣದಿಂದ ಕುಟುಂಬ ಪೋಷಣೆಯನ್ನು ಮಾಡುತ್ತಾ ಪಿತೃಗಳಿಗೆ ತರ್ಪಣಾದಿಗಳನ್ನು ನಡೆಸದೇ ಇದ್ದುದರಿಂದ ನೀನು ಸ್ವರ್ಗ ಸೌಖ್ಯವನ್ನು ವರ್ಜಿಸಿ ನರಕಲೋಕ ಬಾಧೆಯನ್ನು ಅನುಭವಿಸುತ್ತಿದ್ದೀಯಾ? ಅಲ್ಲದೆ ನೀನು ಪುಣ್ಯಾತ್ಮನಾದುದರಿಂದ ನಿನಗಾಗಿ ಒಂದು ಉಪಾಯವನ್ನು ಹೇಳುವೆನು ಕೇಳು. ನೀನು ಈ ದೇಹದಿಂದಲೇ ನರ್ಮದಾ ನದಿ ತೀರದಲ್ಲಿ ಹೋಗಿ ಸುಮೀರನ ಮಗಳನ್ನು ಕಾರ್ತಿಕ ಮಾಸದಲ್ಲಿ ಸಾಲಂಕೃತ ಕನ್ಯಾದಾನವನ್ನು ಮಾಡಿದರೆ ನಿನಗೂ ನಿನ್ನ ವಂಶಿಕರಾದ ಪಿತೃದೇವತೆಗಳಿಗೂ ನರಕ ಬಾಧೆಯನ್ನು ನಶಿಸುವುದು. ಆದ್ದರಿಂದ ನೀನು ಇಲ್ಲಿಗೆ ಹೋಗಿ ನಾನು ಹೇಳಿದಂತೆ ಆಚರಿಸು ಎಂದರು. ಹಾಗೆಯೇ ಶ್ರುತಕೀರ್ತಿಯು ನರ್ಮದಾ ನದಿ ತೀರದಲ್ಲಿ ಸುವೀರನ ಕುಟೀರಕ್ಕೆ ಬಂದು ಸುವೀರನ ಮಡದಿಯೊಂದಿಗೆ ಸಮೀಪದಲ್ಲೇ ಇದ್ದ ಮುನೀಶ್ವರನೊಂದಿಗೆ ಮಾತನಾಡಿ ಅವರ ಅನುಮತಿಯನ್ನು ಪಡೆದು ಒಬ್ಬ ಮುನಿಕುಮಾರನಿಗೆ ಕಾರ್ತಿಕ ಮಾಸದಲ್ಲಿ ಸುವೀರನ 2ನೆಯ ಮಗಳನ್ನು ವಿಧಿವಿಧಾನಗಳಿಂದ ಸಾಲಂಕೃತ ಕನ್ಯಾದಾನ ಮಾಡಿದನು. ಈ ಮುನಿಕುಮಾರನಾದರೂ ಅತ್ಯಂತ ಸದಾಚಾರ ಸಂಪನ್ನನೂ ಸತ್ಯವ್ರತನೂ ಮಾತಾಪಿತೃ ಭಕ್ತಿಯುಳ್ಳವನೂ ಹಿರಿಯರಲ್ಲಿ ಭಕ್ತಿಭಾವ್ಯವುಳ್ಳವನೂ ದೇಶಕಾಲ ಪ್ರಾಂತ್ಯಗಳಿಗೆ ತಕ್ಕವನೂ ಆಗಿದ್ದನು. ಶ್ರುತಕೀರ್ತಿಯು ಇದರಿಂದ ತೃಪ್ತನಾಗದೆ ಮತ್ತೆ 10 ಮಂದಿ ಬ್ರಾಹ್ಮಣರ ಕುಮಾರರಿಗೆ ವಿವಾಹ ನಿಮಿತ್ತವಾಗಿ ಧನ ಸಹಾಯ ಮಾಡಿ ವಿವಾಹ ಜರುಗುವಂತೆ ಮಾಡಿದನು. ಆ ಮಹಾಮಹಿಮನಿಂದ ಸುವೀರನು ಆತನ ಪಿತೃದೇವತೆಗಳು ಪುಣ್ಯಲೋಕವನ್ನು ಸೇರಿದರು. ಮಹಾಪಾತಕಗಳು ಕೂಡ ಕನ್ಯಾದಾನದಿಂದ ನಾಶವಾಗುವುವು. ಮದುವೆಯ ಸಂದರ್ಭದಲ್ಲಿ ಯಾರಾದರೂ
ವಾಕ್ ಸಹಾಯದಿಂದಲಾಗಲಿ ಕೆಲಸದಿಂದಲಾಗಲಿ ಎಂತಹ ಉಪಕಾರವನ್ನು ಸಲ್ಲಿಸಿದರೂ ಪುಣ್ಯಾತ್ಮರಾಗುವರು. ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ಸಾಲಂಕೃತ ಕನ್ಯಾದಾನವನ್ನು ಮಾಡಿದವರೇ ಮಹಾ ಪಾಪಗಳು ನಿವೃತ್ತಿಯಾಗುವುದೆಂದು, ಸ್ವರ್ಗಾದಿ ಸೌಖ್ಯವೂ ವಿಷ್ಣು ಸಾನ್ನಿಧ್ಯವೂ ಲಭಿಸುವುದು. ಶಕ್ತಿಯಿದ್ದು ನಡೆಯದಂತೆ ಮಾಡಿದವರು ಸ್ಥಿರವಾಗಿ ರೌರವಾಗಿ ನರಕ ಬಾಧೆಯನ್ನು ಅನುಭವಿಸುವರು. ಆದ್ದರಿಂದ ಎಲೈ ಜನಕ ಮಹಾರಾಜನೇ, ನೀನು ಸ್ವಲ್ಪ ಧನವನ್ನು ವಿವಾಹವನ್ನು ನೆರವೇರಿಸಲೊಸುಗ ಬ್ರಾಹ್ಮಣರಿಗೆ ದಾನ ಮಾಡಿ ಸುಲಭವಾಗಿ ಫಲವನ್ನು ಸಂಪಾದಿಸಿಕೋ ಎಂದರು. ಸ್ಕಾಂದ ಪುರಾಣ ಅಂತರ್ಗತ ಕಾರ್ತಿಕ ಪುರಾಣದಲ್ಲಿ ಕನ್ಯಾದಾನದ ಫಲವು ಎಂಬ 13ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಗುರುಭ್ಯೋ ನಮಃ.